ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಒಂದು ಮಾತು ಬರ್ತದೆ ನೋಡು. ನಿನಗೆ ಅದು ಇದು ಅಂತ 108 ಶಾಸ್ತ್ರಗಳನ್ನೆಲ್ಲ ಹೇಳಿ ತಲೆ ತಿನ್ನಿಸೋದಿಲ್ಲ. ಕೆಲವರು ಹೇಳ್ರಿ ಶಾಸ್ತ್ರದ ಸಾರ ಹೇಳ್ರಿ ಇನ್ನು 100 ಹೇಳಿ ಕೊನೆಗೆ ಏನೋ ನೆನಪಿನಲ್ಲಿ ಇಟ್ಕೊಳ್ದೇ ಇದ್ದಂತೆ ಮಾಡೋದು. ಅದಕ್ಕೆ ಭೀಷ್ಮ ಪರ್ವದಲ್ಲಿ ಒಂದು ಮಾತು, ಸರಳವಾದ ಮಾತು ನೋಡು. ಈ 4 ನೆನಪಿಟ್ಟುಕೊಂಡ್ಬಿಡು. 4ರ ಸಂಪರ್ಕ ನಿನಗಿದ್ರೆ ಪುನರ್ಜನ್ಮನ ವಿದ್ಯತೆ, ಮತ್ತೆ ಜನ್ಮ ಬರೋದಿಲ್ಲ. ಯಾವ್ದು 4 ನೆನಪಿಟ್ಟುಕೊಂಡಿರಬೇಕು? ಬಳ್ಳಿ ನೆನಪಿದೆಯಾ ನಿಮಗೆ? ನಮ್ಮಲ್ಲಿ ಬಳ್ಳಿಗಳು ಅಂತ ಇರ್ತಾರೆ, ಅಂದರೆ ವರ್ಣಮಾಲೆಗಳ ಜೊತೆಗೆ ಬಳ್ಳಿಗಳು. ಕಾಕ ಗಾಗ ಂಗ ಅಂತ ವರ್ಣಮಾಲೆ ಆದರೆ ಕ ಕಾ ಕಿ ಕಿ ಅಂತ ಬಳ್ಳಿಗಳು. ಹಾಗಾದ್ರೆ ನಿನಗೆ ಬಳ್ಳಿ ನೆನಪಿದೆಯಾ ಅಂತ ಕೇಳ್ತಾರೆ ಭೀಷ್ಮ ಪರ್ವದಲ್ಲಿ. ಏನು ಬಳ್ಳಿ? ಗಂಗಾ ಗೀತಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ಗೀತಾ ಗಂಗಾ ಚ ಗಾಯತ್ರಿ, ಗಂಗಾ ಗೀತಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. 4 ಇರಬೇಕಂತೆ. ಒಂದು ಗ, 2ನೇದ್ದು ಗ, 3ನೇದ್ದು ಗಿ, 4ನೇದ್ದು ಗೋ ಅಂತ. ಏನು ಗ ಗ ಗಿ ಗೋ ಅಂದರೆ? ಗ ಅಂದರೆ ಗಂಗಾ, ಗಂಗಾ ಸ್ನಾನವನ್ನು ಮಾಡ್ತಾ ಇರು. ಗಂಗೆಯ ಸಂಪರ್ಕದಲ್ಲಿದ್ದರೆ ಪುನರ್ಜನ್ಮನ ವಿದ್ಯತೆ. 2ನೇದ್ದು ಗಾಯತ್ರಿ, ಗಾಯತ್ರಿ ಜಪವನ್ನು ಮಾಡ್ತಾ ಇರು. ಗಂಗಾ ಸ್ನಾನ, ಗಾಯತ್ರಿ ಜಪ. 3ನೇದ್ದು ಅಧ್ಯಯನಕ್ಕೆ ಯಾವುದು ಬೇಕು ನಮಗೆ ಗ್ರಂಥ? ಗೀತಾ, ಗೀತಾ ಗ್ರಂಥವನ್ನು ನಿರಂತರವಾಗಿ ಅಧ್ಯಯನ ಮಾಡ್ತಾ ಇರು. ಅದ್ಭುತವಾದ ಗ್ರಂಥ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಅಂತ ಕೊನೆಗೆ ನಿರ್ಣಯವನ್ನು ಹೇಳಿರುವಂತಹದ್ದು ಗೀತಾ. ಕೊನೆಗೆ ಗೋವಿಂದೇತಿ, ಗ ಗಂಗಾ ಸ್ನಾನ, ಗ ಗಾಯತ್ರಿ ಜಪ, ಗಿ ಗೀತಾ ಅಧ್ಯಯನ. ಇದರ ಜೊತೆಗೆ ಈ ಎಲ್ಲದರಲ್ಲೂ ಕೂಡ ನೀನು ಗೋವಿಂದನ ಚಿಂತನೆಯನ್ನು ಮಾಡ್ತಾ ಇರು. ಗೋವಿಂದನೇ ಪ್ರಾಪ್ಯ, ಗೋವಿಂದನೇ ಪ್ರತಿಪಾದ್ಯ ಅಂತ ತಿಳಿದಿದ್ದಿ ಅಂದರೆ ಪುನರ್ಜನ್ಮನ ವಿದ್ಯತೆ, ಮತ್ತೊಮ್ಮೆ ಹುಟ್ಟು ಬರುವುದಿಲ್ಲ. ಅಂದರೆ ಸರಳ ಮಾಡಿ ಕೊಡ್ತು ಶಾಸ್ತ್ರ. ಗಂಗಾ ಸ್ನಾನವನ್ನು ಮಾಡ್ತಾ ಇರ್ವಿ, ಗಾಯತ್ರಿ ಜಪವನ್ನು ಮಾಡ್ತಾ ಇರ್ವಿ, ಗೀತಾ ಅಧ್ಯಯನವನ್ನು ಮಾಡ್ತಾ ಇರ್ವಿ, ಅನುಗಾಲವು ಗೋವಿಂದನ ಚಿಂತೆ ಮಾಡ್ತಾ ಇದ್ರೆ ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ.